ನಮಸ್ಕಾರ. ಸದಾನ್ ಬಾಬ್ನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. 2005ರಲ್ಲಿ RTI ಕಾನೂನು ಜಾರಿಗೆ ಬಂತು. ಅಲ್ಲಿಂದ ಇಲ್ಲಿಯವರೆಗೆ ಕೆಲವು ಸಾಧನೆಗಳನ್ನು ಈ RTIಯಿಂದ ಸಾಧಿಸಿದ್ರು ಕೂಡ ಹೆಚ್ಚಾಗಿ ಕೆಟ್ಟ ಪರಿಣಾಮವನ್ನು ಉಂಟು ಮಾಡಿದೆ. RTI ಕಾರ್ಯಕರ್ತರು ಇದನ್ನು ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ. ರಾಜ್ಯದ ತುಂಬೆಲ್ಲ RTI ಕಾರ್ಯಕರ್ತರು 10 ರೂಪಾಯಿ ಪೋಸ್ಟಲ್ ಆರ್ಡರನ್ನು ಹಾಕಿ ಅದನ್ನು ಮಾಹಿತಿಯನ್ನು ಕೇಳ್ತಾರೆ. ಆದರೆ ಆ ಮಾಹಿತಿ ಕೊಡದ ಅಧಿಕಾರಿ ಆ ಒಂದು ವ್ಯಕ್ತಿಯನ್ನು ಕರೆಸಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಅಧಿಕಾರಿಗಳು ಮತ್ತು RTI ಕಾರ್ಯಕರ್ತರು ಹೊಂದಾಣಿಕೆ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಹೀಗಾಗಿ ಮಹತ್ವಾಕಾಂಕ್ಷೆ ಏನು ಯೋಜನೆಗಳಿವೆ ಅವು ಹಳ್ಳ ಹಿಡ್ತಾ ಇವೆ. ಏನು ಸರ್ಕಾರದ ಗಮನಕ್ಕೆ ತರಬೇಕಾಗಿತ್ತು ಅದು ಬರ್ತಾ ಇಲ್ಲ. ಹೀಗಾಗಿ ಅಧಿಕಾರಿಗಳು ಬಚಾವಾಗ್ತಾ ಇದ್ದಾರೆ. ಹೆಚ್ಚಾಗಿ ಪತ್ರಕರ್ತರು PDOಗಳ ಮೇಲೆ ಹಲ್ಲೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ RTI ಒಂದು ಆ್ಯಕ್ಟ್ ಅಡಿಯಲ್ಲಿ ಅವ್ರನ್ನ ಸಿಲುಕಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಂತರ ಆ PDO ಜೊತೆ ಒಳ ಹೊಂದಾಣಿಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ಭಾಳ ದೊಡ್ಡ ಆಘಾತಕಾರಿ ಅಂಶ ಅಂತ ಹೇಳ್ಬೋದು. ಸಮಾಜದ ಹಿತದೃಷ್ಟಿಯಿಂದ 2005ರಲ್ಲಿ RTI ಕಾಯ್ದೆಯನ್ನು ಜಾರಿಗೆ ತಂದಿದ್ದರು. ಆದರೆ ಇತ್ತೀಚಲಾಗಿ ಕೆಲವು ಪ್ರಜ್ಞಾವಂತರು ತಿಳುವಳಿಕೆಯುಳ್ಳವರು RTI ಅಡಿ ಅರ್ಜಿ ಸಲ್ಲಿಸ್ತಾರೆ. ನಂತರ RTI ಅರ್ಜಿಯ ಮೇಲೆ ತನ್ನ ಮೊಬೈಲ್ ನಂಬರ್ ಇಟ್ಟಿರ್ತಾರೆ. ಆ ಮೊಬೈಲ್ ನಂಬರ್ ಯಾಕೆ ಇಟ್ಟಿರ್ತಾರೆ ಅಂದರೆ ಆ ಅಧಿಕಾರಿ ಮೊಬೈಲ್ ಮಾಡಿ ಕರೆಸಿ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಬೇಕು ಅನ್ನುವಂಥ ಉದ್ದೇಶ ಹೊಂದಿರ್ತಾರೆ. RTIದಿಂದ ಬರಬೇಕಾದಂಥ ಸಂಗತಿಗಳು ಬರ್ತಾನೆ ಇಲ್ಲ. ವೀರಪ್ಪ ಮೊಯ್ಲಿಯವರಿದ್ದಾಗ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಕಡಿವಾಣ ಹಾಕಲಿಕ್ಕೆ PDOಗಳನ್ನು ನೇಮಿಸಿದರು. ಆದರೆ PDOಗಳು ಕೂಡ ಈ ಪಂಚಾಯಿತಿಯನ್ನು ನುಂಗಿ ಹಾಕ್ತಾ ಇದ್ದಾರೆ. ಅಂದರೆ ಒಟ್ಟಾರೆ ಈ RTI ಆ್ಯಕ್ಟ್ದಲ್ಲಿ ಏನು ಸಾರ್ವಜನಿಕರಿಗೆ ಮಾಹಿತಿ ಸಿಗಬೇಕಾಯಿತು ಅದು ಸಿಗ್ತಾ ಇಲ್ಲ. ಕೇವಲ ಅಧಿಕಾರಿಗಳು ಮತ್ತು ಕೆಲವು RTI ಕಾರ್ಯಕರ್ತರು ಇದನ್ನು ಹಾಳು ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು 2005ರ ನಂತರದಲ್ಲಿ ಕೂಡ ಈ RTI ಆ್ಯಕ್ಟ್ ಏನು ಬಳಕೆ ಆಗಬೇಕಾಯಿತು ಅಷ್ಟು ಬಳಕೆ ಆಗ್ತಾ ಇಲ್ಲ. ದುರುಪಯೋಗ ಹೆಚ್ಚಾಗ್ತಾ ಇದೆ. ಮತ್ತು RTI ಆ್ಯಕ್ಟ್ ಬಗ್ಗೆ ಏನು ನ್ಯಾಯಾಧೀಶರಿದೆ ಆ ಹುದ್ದೆ ಕೂಡ ಖಾಲಿ ಇದೆ. ಇಲ್ಲಿ ಅಧಿಕಾರಿಗಳು ಕೂಡ ಸರಿಯಾಗಿ ಸಮನ್ವಯ ಸಾಧಿಸ್ತಾ ಇಲ್ಲ. ಇನ್ನು ಒಬ್ಬ RTI ಕಾರ್ಯಕರ್ತ ಅರ್ಜಿ ಸಲ್ಲಿಸಿದ ನಂತರ ಆ ಉತ್ತರ ಬಾರದೇ ಇದ್ದರೆ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸ್ತಾನೆ. ಅಲ್ಲಿಯೂ ಕೂಡ ತನ್ನ ಪ್ರಕರಣ ಇತ್ಯರ್ಥ ಆಗದೆ ಹೋದರೆ ಇದು ಮೇಲಾಧಿಕಾರಿಗಳ ಗಮನಕ್ಕೆ ಹೋಗ್ತದೆ. ಅವರು ಇವನನ್ನು ಕರೆಸಿ ಏನೋ ಒಂದು ನ್ಯಾಯ ಪಂಚಾಯಿತಿ ಮಾಡಿದಂಗೆ ನಾಟಕ ಮಾಡ್ತಾರೆ. ನಂತರ ಅಲ್ಲಿಯೂ ಕೂಡ ಒಳ ಹೊಂದಾಣಿಕೆ ನಡೀತಾ ಇದೆ. ಹೀಗಾಗಿ ಆ್ಯಕ್ಟ್ ಹೆಚ್ಚಾಗಿ ದುರುಪಯೋಗ ಆಗ್ತಾ ಇದೆ. ಬ್ರಹ್ಮಾಸ್ತ್ರ ಆಗಬೇಕಾದಂಥ ಇದು ಆ್ಯಕ್ಟ್ ಇದು ಹೆಚ್ಚಾಗಿ ದುರುಪಯೋಗ ಆಗ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಅನೇಕ RTI ಕಾರ್ಯಕರ್ತರು ಆದರೆ ಭೀಮಪ್ಪ ಗಡದವರು ಈ ಆ್ಯಕ್ಟ್ದಿಂದ ಸಾರ್ವಜನಿಕರಿಗೆ ಅನೇಕ ಮಾಹಿತಿಯನ್ನು ತಿಳಿಸ್ಕೊಳ್ತಾ ಬಂದಿದ್ದಾರೆ. ಇನ್ನು ರಾಯಬಾಗ್ ಭಾಗದಲ್ಲಿ ಅಡ್ವೊಕೇಟ್ ಉಗಾರೆ ಇದ್ದಾರೆ. ಚಿಕ್ಕೋಡಿ ಭಾಗದಲ್ಲಿ ಅಪ್ಪಸಾಬ್ ಕುರ್ನೆ ಇದ್ದಾರೆ. ಇಂಥವರು ಕೆಲವು ಜನ ಅಧಿಕಾರಿಗಳನ್ನ ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಬಹುತೇಕ RTI ಕಾರ್ಯಕರ್ತರು PDOಗಳಿಂದ ಹಣವನ್ನು ವಸೂಲಿ ಮಾಡಲಿಕ್ಕೆ ಈ ಆ್ಯಕ್ಟನ್ನು ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ. ಇನ್ನು ಕಂದಾಯ ಇಲಾಖೆ PWD ನೀರಾವರಿ ಇಲಾಖೆಯಲ್ಲಿ ಆದಂಥ ಕಾಮಗಾರಿಗಳು ಫೈಲ್ ಕೇಳಲಿಕ್ಕೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಅಡ್ಜಸ್ಟ್ಮೆಂಟೇ ಹೆಚ್ಚಾಗಿ ನಡೀತಾ ಇದೆ. 90% ಅಡ್ಜಸ್ಟ್ಮೆಂಟೇ ಇದೆ. ಯಾವ ಅಧಿಕಾರಿಗಳು ಶಿಕ್ಷೆ ಆಗಿಲ್ಲ. ಕೇವಲ 1 ವರ್ಷ ಅಥವಾ 2 ವರ್ಷ ನಂತರ ಎಲ್ಲಿ 25-30 ಸಾವಿರ ದಂಡ ಹಾಕಿದರೆ ಅದೇ ಕೊನೆಯದು. ಒಟ್ಟಾರೆ ಈ RTI ಕಾರ್ಯಕರ್ತರು ಮತ್ತು ಅಧಿಕಾರಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಳ್ತಾ ಇರೋದ್ರಿಂದ ಸಾರ್ವಜನಿಕರಿಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ. ಸರ್ಕಾರಕ್ಕೆ ಕೂಡ ಈ ಸಮಸ್ಯೆ ಕಗ್ಗಂಟಾಗಿ ಪರಿಣಮಿಸಿದೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.